ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಜೂನ್ 22ರಂದು ಕನ್ನಡ ಕಡ್ಡಾಯದ ವಿರುದ್ಧ ಎಂಎಸ್ ನಾಯಕರು ಹಮ್ಮಿಕೊಂಡಿರುವ ಮೋರ್ಚಾಗೆ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಕರವೇ ಕಾರ್ಯಕರ್ತರು ತಾಲೂಕು ಅಧ್ಯಕ್ಷ ಅಶೋಕ ಅಂಗಡಿ ನೇತೃತ್ವದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪರಮಾನಂದ ಮಂಗಸುಳಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿ ಮಾತನಾಡಿದ ಅಶೋಕ ಅಂಗಡಿ, ಕಳೆದ ಹಲವು ವರ್ಷಗಳಿಂದ ಗಡಿ ಭಾಗದಲ್ಲಿ ಭಾಷಾ ರಾಜಕಾರಣ ನಡೆಸುತ್ತಾ ಮರಾಠಿ ಸಮುದಾಯದ ಜನರನ್ನ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡಿಗರ ವಿರುದ್ಧ ಪ್ರಚೋದಿಸುವ ಕೆಲಸವನ್ನ ಎಂಎಸ್ ನಾಯಕರು ಮಾಡ್ತಾ ಇದ್ದು, ಇದೀಗ ಮತ್ತೆ ಕನ್ನಡ ಕಡ್ಡಾಯದ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಬೆಳಗಾವಿ ಕನ್ನಡದ ನೆಲವಾಗಿದ್ದು, ಇಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿದೆ. ಕನ್ನಡದ ನೆಲ, ಜಲ, ಭಾಷೆ ಹಾಗೂ ಸಂಸ್ಕೃತಿಯನ್ನ ಗೌರವಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ. ಹೀಗಾಗಿ ಕನ್ನಡ ಕಡ್ಡಾಯದ ವಿರುದ್ಧ ಪ್ರತಿಭಟನೆ ಮಾಡಲು ನಿರ್ಧರಿಸಿರುವ ಎಂಎಸ್ ನಾಯಕರನ್ನ ಮುಂಜಾಗ್ರತಾ ಕ್ರಮವಾಗಿ ಬಂಧಿಸಿ ಮೋರ್ಚಾಗೆ ಅನುಮತಿ ನಿರಾಕರಿಸಬೇಕು ಅಂತ ಒತ್ತಾಯಿಸಿದ್ರು. ಒಂದು ವೇಳೆ ಜಿಲ್ಲಾಡಳಿತ ರಾಜಕೀಯ ಒತ್ತಡಕ್ಕೆ ಮಣಿದು ಎಂಎಸ್ ಅನುಮತಿ ಕೊಟ್ಟರೆ ಅದೇ ದಿನ ಕರವೇ ವತಿಯಿಂದ ಕನ್ನಡವೇ ಸಾರ್ವಭೌಮ ಎಂಬ ಘೋಷಣೆಯೊಂದಿಗೆ ಕನ್ನಡ ಸ್ವಾಭಿಮಾನಿ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಕರವೇ ಕಾರ್ಯಕರ್ತರು ಬೆಳಗಾವಿಗೆ ಆಗಮಿಸಲಿದ್ದಾರೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಯಬಾಗ್ ತಾಲೂಕದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಸರ್ಕಾರದವರು ಕನ್ನಡ ಕಡ್ಡಾಯ ಅಂತೇಳಿ ಒಂದು ಆದೇಶ ಮಾಡಿದ್ರು. ಆ ಆದೇಶದ ಮೇರೆಗೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಇಡೀ ಕರ್ನಾಟಕ ತುಂಬ ಸರ್ಕಾರ ಆದೇಶದ ಮೇರೆಗೆ 60 ಮತ್ತು 40% ಅಂತೇಳಿ ಒಂದು ಕನ್ನಡ ಕಡ್ಡಾಯ ಸರ್ಕಾರ ಆದೇಶ ಮಾಡಿತ್ತು. ಇವತ್ತು ಏನು ಸರ್ಕಾರ ಆದೇಶ ಮಾಡಿತ್ತಲ್ಲಪ್ಪ, ಈ ಸರ್ಕಾರಕ್ಕೆ ಒಂದು ಮಂಡತನದ ಅಂದ್ರೆ ಸರ್ಕಾರಕ್ಕೆ ಒಂದು ಬೆದರಿಕೆ ಕೊಡುತ್ತಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಾವು ಇದನ್ನು ಒಪ್ಪಂಗಿಲ್ಲ, 60-40 ನಾವು ಒಪ್ಪಂಗಿಲ್ಲ, ನಮ್ಗೆ ಯಾವ ಭಾಷೆ ಬೇಕಾದ್ರೆ ಹಾಕ್ತಿರ್ತೇವೆ. ಇವತ್ತು ಬೆಳಗಾವಿಯಲ್ಲಿ ಮತ್ತೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ತಮ್ಮ ಬಾಲವನ್ನು ಬಿಚ್ಚಿದ್ದಾರೆ. ಅದೇ ತರನಾಗಿ ಇದೇ ತಿಂಗಳು 22ನೇ ತಾರೀಕು ಇದು ಕನ್ನಡ ಕಡ್ಡಾಯ ಇದಕ್ಕೆ ವಿರೋಧ ಐತೆ ಅಂತೇಳಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಎಂಥ ಸಂಗತಿಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ 60% ಕನ್ನಡ ಬೇಕಂತ ಸರ್ಕಾರ ಆದೇಶ ಮಾಡಿದಾಗ ಅದನ್ನು ಬೇಡ ಅಂತೇಳಿ ವಿರೋಧ ಮಾಡ್ತೀವಿ ಅಂತೇಳಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಹೊಂಟಾಗ ನಮ್ಮ ಜಿಲ್ಲಾಧಿಕಾರಿಗಳು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ಟಾರಪ್ಪ ಅಂತಂದ್ರೆ, ಈ ನಮ್ಮ ಬೆಳಗಾವಿಯಲ್ಲಿರುವಂಥ ಹೇಡ್ ರಾಜಕಾರಣ ಏನು ಬೆಳಗಾವಿಯಲ್ಲಿ ಐತಲ್ಲ, ಇದು ಹೇಡ್ ರಾಜಕಾರಣ. ಯಾಕಂದ್ರೆ ರಾಜಕಾರಣ ಮಾಡಬೇಕು, ಈ ಕನ್ನಡದ ವಿಷಯದಲ್ಲಿ ಮಾಡಬಾರ್ದು. ತಮ್ಮದೇನಿದ್ರೆ ಪಕ್ಷದ ಹಾಗೂ ಅಧಿಕಾರಕ್ಕೋಸ್ಕರ ತಾವೇನು ಬೇಕಾದ್ರೂ ಮಾಡಲಿ. ಈ ಬೆಳಗಾವಿಯಲ್ಲಿ 22ನೇ ತಾರೀಕು ಏನು ಬೆಳಗಾವಿಯಲ್ಲಿ ಕನ್ನಡದ 60% ಬೇಡ ಅಂತ ಏನು ವಿರೋಧ ಮಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು, ಅವರು ಕೂಡ ಒಂದು ಕರ್ನಾಟಕದ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ, ಕನ್ನಡದ ಜನದಿಂದ ಆಯ್ಕೆ ಆಗಿದ್ದಾರೆ. ಅದನ್ನು ಹರ್ಕೊಂಡು ಈಗ ಯಾವುದೇ ಕಾರಣಕ್ಕೂ 22ನೇ ತಾರೀಕು ಬೆಳಗಾವಿಯಲ್ಲಿ ಮಹಾಮೇಳ ನಡೆಯಕ್ಕೆ ಕೊಡಬಾರ್ದು. ಒಂದು ಎಳೆ ಕೊಟ್ರ ಇಡೀ ಕರ್ನಾಟಕ ರಾಜ್ಯ ಅಂತ ಸನ್ಮಾನ್ಯ TN ನಾರಾಯಣಗೌಡರ ನೇತೃತ್ವದೊಳಗ ಇಡೀ ರಾಜ್ಯದಿಂದ ಪ್ರತಿ ಜಿಲ್ಲೆಯಿಂದ ಕೂಡ ಬೆಳಗಾವಿಗೆ ಬಂದು ಜಿಲ್ಲಾಧಿಕಾರಿ ಹಾಗೂ ಬೆಳಗಾವಿಯಲ್ಲಿರುವಂಥ ಭ್ರಷ್ಟ ರಾಜಕಾರಣಿಗಳಿಗೆ ಒಂದು ತಕ್ಕ ಉತ್ತರವನ್ನು ಕರ್ನಾಟಕ ರಕ್ಷಣೆಗೆ ಕೊಡ್ತಾ ಇದೆ. ಅದನ್ನು ಎಚ್ಚೆತ್ಕೊಂಡು ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ, ಇದು ನಮ್ಮ ಬೆಳಗಾವಿಯಲ್ಲಿ ಕನ್ನಡ 60% ಬೇಕೇ ಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡೈತಿ. ಇದನ್ನೇ ನಾವೇನು ಕನ್ನಡ ಪರ ಸಂಘಟನೆಯವರು ಆದೇಶ ಮಾಡಿಲ್ಲ, ಕನ್ನಡ ಪರ ಸಂಘಟನೆಯ ಒತ್ತಾಯದಕ್ಕಾಗಿ ಮಣಿದು ಕರ್ನಾಟಕ ಸರ್ಕಾರ ಆದೇಶ ಮಾಡೈತಿ. ಅದಕ್ಕೆ ತಾವು ಬೆಳಗಾವಿಯಲ್ಲಿರುವಂಥ ರಾಜಕಾರಣಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ಕೊಂಡು ಇದು ಕನ್ನಡದ ಒಂದು ವಿರೋಧವನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು, ಅದಕ್ಕೆ ಅನುಮತಿ ಕೊಡಬಾರ್ದು. ಒಂದ್ ವೇಳೆ ಅನುಮತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಬರುವಂಥ 22ನೇ ತಾರೀಕು ಇಡೀ ರಾಜ್ಯಾದ್ಯಂತ ಕರವೇ ಕಾರ್ಯಕರ್ತರು ಬೆಳಗಾವಿಗೆ ಬರ್ತಾರೆ, ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತೇಳಿ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೆಳಗಾವಿಯಂತ ರಾಜಕಾರಣಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜು ಕುಲಗುಡೆ, ಆನಂದ ಹುದ್ದಾರ್, ರಮೇಶ್ ಜಾಧವ್, ಉಮೇಶ್ ಕಾಂಬ್ಳೆ, ಮಹೇಶ್ ಕುರ್ವಿ, ವಿಶಾಲ ಶಾರುಬಿದ್ರೆ, ಸುಪ್ರೀತ್ ಗಣಿ, ಮಣಿಕಂಠ ನಾವಿ ಸೇರಿ ಹಲವರು ಉಪಸ್ಥಿತರಿದ್ದರು. ಮಣಿಕಂಠ ನಾವಿ, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.